ಬಳ್ಳಾರಿಯಲ್ಲಿ ದೀಪಾವಳಿ ಸಂಭ್ರಮದಲ್ಲಿದ್ದವರಿಗೆ ವರುಣಾಘಾತ. ಒಂದೇ ಗಂಟೆ ಸುರಿದ ಭಾರಿ ಮಳೆಗೆ ಇಡೀ ಗ್ರಾಮ ಜಲಾವೃತವಾಗಿದೆ. ಜಲಪ್ರವಾಹಕ್ಕೆ ಸಿರುಗುಪ್ಪ ಸಿರಿಗೇರಿ ಗ್ರಾಮದ ಜನ ಕಂಗಾಲಾಗಿದ್ದಾರೆ. ಪ್ರವಾಹ ರಸ್ತೆಯಲ್ಲಿ ಮಗು ದಾಟಿಸೋದಕ್ಕೆ ತಾಯಿ ಹರಸಾಹಸ ಪಟ್ಟಿದ್ದಾರೆ. ಮಳೆ ನೀರಿನ ಮಧ್ಯೆ ಮಗು ಕರೆದೊಯ್ಯೋ ವಿಡಿಯೋ ವೈರಲ್ ಆಗಿದೆ. ಗ್ರಾಮದ 10 ಮನೆಗಳಿಗೂ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಂದೇ ಒಂದು ತಾಸು ಸುರಿದಂತ ಮಳೆಗೆ ಜನ ಕಂಗಾಲಾಗಿದ್ದಾರೆ, ಪರದಾಡಿದ್ದಾರೆ ಜನ. ಬಳ್ಳಾರಿಯಲ್ಲಿ ದೀಪಾವಳಿಯ ಸಂಭ್ರಮದಲ್ಲಿದ್ದ ಜನರಿಗೆ ಮಳೆ ಕೊಟ್ಟಿರೋ ಆಘಾತ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರವಾಹ ರಸ್ತೆಯಲ್ಲಿ ಮಗು ದಾಟಿಸೋದಕ್ಕೆ ತಾಯಿಯೊಬ್ಬರು ಹರಸಾಹಸ ಪಡ್ತಾ ಇರುವಂತ ದೃಶ್ಯ ಇದು. ಅವೈಜ್ಞಾನಿಕ ಕೆರೆ ಕಾಮಗಾರಿಯಿಂದಲೇ ಈ ನೆರೆ ಅವಾಂತರ ಆಗಿದೆ ಅಂತ ಜನ ಕಿಡಿಕಾರ್ತಿದ್ದಾರೆ. ಸ್ಥಳೀಯ ಆಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮುದ್ರ ಪಾಲಾಗ್ತಾ ಇದ್ದ 2 ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದ ಕೂಡ್ಲೆ ಬೀಚ್ನಲ್ಲಿ ನಡೆದಂತಹ ಘಟನೆ. ಬೆಂಗಳೂರಿನ ಗಣೇಶ್, ಕೃಷ್ಣಪ್ಪ, ಸುಬ್ರಹ್ಮಣ್ಯ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನಿಂದ ಗೋಕರ್ಣ ಪ್ರವಾಸಕ್ಕೆ ತೆರಳಿದ್ರು 9 ಪ್ರವಾಸಿಗರು. ಬೀಚ್ ಅಲೆಯ ಹೊಡೆತಕ್ಕೆ 2 ಪ್ರವಾಸಿಗರು ತೇಲಿ ಹೋಗಿದ್ರು. ರಕ್ಷಣೆಗಾಗಿ ಕೂಗ್ಕೊಂಡಾಗ ಜೀವರಕ್ಷಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಸಮುದ್ರ ಪಾಲಾಗ್ತಾ ಇದ್ದ 2 ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದ ಕೂಡ್ಲೆ ಬೀಚ್ನಲ್ಲಿ ನಡೆದಂತಹ ಘಟನೆ ಇದು. ಬೆಂಗಳೂರಿನಿಂದ ಗೋಕರ್ಣ ಪ್ರವಾಸಕ್ಕೆ ಅಂತ 9 ಮಂದಿ ಪ್ರವಾಸಿಗರು ಬಂದಿದ್ರು. ಬೀಚ್ ಅಲೆಯ ಹೊಡೆತಕ್ಕೆ 2 ಪ್ರವಾಸಿಗರು ತೇಲಿ ಹೋಗಿದ್ರು. ರಕ್ಷಣೆಗೋಸ್ಕರ ಕೂಗ್ಕೊಂಡಾಗ ಜೀವರಕ್ಷಕ ಸಿಬ್ಬಂದಿ ಬಂದು ರಕ್ಷಣೆ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರು. ಮೈಸ್ಟಿಕ್ ಅಡ್ವೆಂಚರ್ನ 4 ಜನರ ತಂಡ ರಕ್ಷಣೆ ಮಾಡಿದೆ. ಬೆಂಗಳೂರಿನಲ್ಲಿ ಗುಜರಿ ಅಂಗಡಿಯಲ್ಲಿ ಬೆಂಕಿ ಅವಘಡ ನಡೆದಿದೆ. ತಕ್ಷಣವೇ ಬೆಂಕಿ ನಂದಿಸಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಮಾರ್ದಳ್ಳಿಯ ಮಂಜುನಾಥ್ ನಗರದಲ್ಲಿ ಇದ್ದಂತ ಗುಜರಿ ಅಂಗಡಿ ಇದು. ಗುಜರಿ ಅಂಗಡಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಬೆಂಕಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯ. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಗುಜರಿ ಅಂಗಡಿಗೆ ಹೊತ್ಕೊಂಡಂತಹ ಬೆಂಕಿ ಯಾವ ರೀತಿ ಧಗಧಗಿಸ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಗ್ನಿಶಾಮಕ ದಳ ಸಿಬ್ಬಂದಿ ತಕ್ಷಣವೇ ಬೆಂಕಿಯನ್ನ ನಂದಿಸಿದ್ದಾರೆ. ಮಾರತಳ್ಳಿಯ ಮಂಜುನಾಥ ನಗರದಲ್ಲಿ ನಡೆದಂತ ಘಟನೆ ಇದು. ಇಡೀ ಗುಜರಿ ಅಂಗಡಿ ಹೊತ್ತಿ ಉರಿದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.